ಆತ್ಮೀಯ 16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತಾವರ್. ಇದೊಂದು ವಿನೂತನವಾದಂಥ ಸಾಹಿತ್ಯಿಕ ಚಿಂತನ ಮತ್ತು ನಾಗನೂರಿನ ಮೊರಾರ್ಜಿ ಶಾಲೆಯಲ್ಲಿ ನಡೆದು ಮೊರಾರ್ಜಿ ವಸತಿ ಶಾಲೆಯಲ್ಲಿ ವಿಶೇಷವಾಗಿ ಅಲ್ಲಿ ಮಕ್ಕಳೊಂದಿಗೆ ಇದೊಂದು ಕಾರ್ಯಕ್ರಮ ವಿಶೇಷವಾಗಿ ಈ ಕಾರ್ಯಕ್ರಮದ ನಡೆಸಿ ಕೊಟ್ಟವರು ಅಥವಾ ಆಯೋಜಿಸಿದವರು ಗೋಕಾವಿ ಗೆಳೆಯರ ಬಳಗ ಮತ್ತು ಅದ್ರ ಜೊತೆಗೆ ಚುಟುಕು ಸಾಹಿತ್ಯ ಪರಿಷತ್ ತಾಲೂಕು ಘಟಕ ಗೋಕಾಕ್ ಇವರು ಕೂಡಿಕೊಂಡು ಒಂದು ಉತ್ತಮವಾದ ಕಾರ್ಯಕ್ರಮ ನಡೆಸಿಕೊಟ್ಟಿದ್ದಾರೆ. ವಿಶೇಷವಾಗಿ ಮಕ್ಕಳಲ್ಲೇ ಸಾಹಿತ್ಯದ ಬಗ್ಗೆ ಪ್ರೀತಿ ಹುಟ್ಟಲಿ, ಪ್ರೀತಿ ಬೆಳೀಲಿ. ಅದೇ ಕಾಲಕ್ಕೆ ನಮ್ಮ ಜಾನಪದ ಸಾಹಿತ್ಯ ಆಗಿರ್ಬೋದು, ಒಂದು ಸಿದ್ಧ ಸಾಹಿತ್ಯ ಇರ್ಬೋದು, ಅಥವಾ ಒಂದು ನಾವು ಏನು ಹೇಳ್ತೇವಪ್ಪ ಅದಕ್ಕಂಥದ್ದು ವಿಶೇಷವಾಗಿ ಒಂದು ಪ್ರಬುದ್ಧ ಸಾಹಿತ್ಯ ಅಂದರೆ ಏನಾದರೂ ಕರೀರೋದಕ್ಕೆ ನಡೀತದೆ ಅಂಥ ಒಂದು ಸಾಹಿತ್ಯದ ಬಗ್ಗೆ, ಸಾಹಿತ್ಯ ರಚನೆ ಬಗ್ಗೆ ಮಕ್ಕಳಲ್ಲಿ ಆಸಕ್ತಿ ಮೂಡಿಸೋ ಸಲುವಾಗಿ ಈ 13 ತಾರೀಕು ಅಂದರೆ ನಿನ್ನೆ ಈ ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ನಾಗನೂರಿನ ಶಾಲೆಯಲ್ಲಿ ನಡೆದಿದ್ದು. ವಿಶೇಷವಾಗಿ ನಮ್ಮ ಗ್ರಾಮೀಣ ಮಕ್ಕಳಲ್ಲೇ ಒಂದು ಸಾಹಿತ್ಯದ ಕಿಚ್ಚು ವಿಚಾರ ಹಂಬಲಿ ಅನ್ನುವಂಥ ಇವರು ವಿಚಾರ ಆ ದಿಶೆಯಲ್ಲೇ ಅನೇಕ ಅದರಲ್ಲಿ ಭಾಗವಹಿಸಿ ಮಕ್ಕಳೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಂಡ್ರು ಅನ್ನುವಂಥದ್ದು ಭಾಳ ಮಹತ್ವದ ವಿಷಯ ಅದು. ಈ ಒಂದು ಕಾರ್ಯಕ್ರಮವನ್ನು ನಮ್ಮ ರಜನಿ ಜಿರ್ಗ್ಯಾಳವರು ಶ್ರೀಮತಿ ಅವರಿದ್ದಂಥವ್ರು ಉದ್ಘಾಟನೆ ಮಾಡಿದರು ಮತ್ತು ಅಧ್ಯಕ್ಷತೆಯನ್ನು ಶ್ರೀಮತಿ ಶಶಿಕಲಾ ಕುರ್ಬಾರ್ ಅವರು, ಪ್ರಿನ್ಸಿಪಾಲ್ರು ಮೊರಾರ್ಜಿ ದೇಸಾಯಿ ಅವರು ನಿರ್ವಹಿಸಿದರು. ಮತ್ತು ನಮ್ಮ ಜಯಾನಂದ್ ಮಾದರ್ ಅವರು ಮಕ್ಕಳಿಗೆ ಸಾಹಿತ್ಯ ಸಂಸ್ಕೃತಿ ಪ್ರಜ್ಞೆ, ಅದೇ ಕಾಲಕ್ಕೆ ಮುಖ್ಯ ಅತಿಥಿಯಾಗಿದ್ದಂಥ ಶ್ರೀಮತಿ ವಿದ್ಯಾರೆಡ್ಡಿ ಅವರು, ಕಾದಂಬರಿಕಾರ ಗೋಕಾಕ್ ಇವರಾಗಿರ್ಬೋದು, ಪುಷ್ಪ ಮರಗೋಡವರಾಗಿರ್ಬೋದು, ಈಶ್ವರ್ ಮಮದಾಪುರ್ ಅವರಾಗಿರ್ಬೋದು, ಗೌರವ ಉಪಸ್ಥಿತಿ ನಾಗನೂರಿನ ಪಟ್ಟಣದ ಗಣ್ಯ ಮಾನ್ಯರು ಸಹಿತ ಆಗಿರ್ಬೋದು, ಎಲ್ಲ ಕೂಡಿಕೊಂಡು ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅದರಲ್ಲೂ ಯೋಗ ನೃತ್ಯ ವಿವೇಕಾನಂದ ಯೋಗ ಕೇಂದ್ರ ಗೋಕಾಕ್ ಇವರಿಂದ, ಜೊತೆಗೆ ಏಕಪಾತ್ರ ಅಭಿನಯ ಈಶ್ವರಚಂದ್ರ ಬೆಟಗೇರಿ ಅವರಿಂದ ಭಾಳಷ್ಟು ಒಳ್ಳೊಳ್ಳೆ ಕಾರ್ಯಕ್ರಮ ಆಗಿದ್ದಾವೆ. ಇವರಲ್ಲಿ ಬಾಬುಗರಿ ಅಥವಾ ಕಲಾವಿದರು ತರಕಟ್ನಾಳನವರು, ಇನ್ನೊಂದು ಗಾಂಧಾರಿ ವಿದ್ಯಾ ಪ್ರದರ್ಶನ ಅಂತೇಳಿ ಅದು ಕಾರ್ಯಕ್ರಮ ಮಾಡಿಕೊಟ್ಟಿದ್ದ ಕುಮಾರ್ ಪುರುಷೋತ್ತಮ್ ಹುದುಲಿ ಲಿಟಲ್ ಫ್ಲವರ್ ಸ್ಕೂಲ್ ಗೋಕಾಕ್ ಇವರು. ಇನ್ನು ಸ್ವಾಗತ ಮಾಡಿದವರು ಅವ್ರ ಹೆಸರು ಇಲ್ಲದೆ ಆದರೂ ಹೇಳಬೇಕಾಗ್ತದೆ, ಸೋಮಯ್ಯ ಕಟ್ಟಿಕಾರ್ ಮಠ್. ಒಂದು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ವಂದನೆ ಶ್ರೀಮತಿ ಎಸ್ ವಗ್ಗ. ಇನ್ನೊಂದು ನಿರೂಪಣೆ ರವಿ ಮರಿನಾಯಕ್. ಇದೆಲ್ಲ ಯಾಕೆ ಹೇಳಿಬಿಟ್ನಪ್ಪ ಅಂತಂದ್ರೆ ನಮ್ಮ ಈ ಎಲ್ಲ ಕಾರ್ಯಕ್ರಮದಲ್ಲಿ ಏನು ನಡೀತು, ಯಾರು ಏನು ಮಾತಾಡಿದ್ರು ಅನ್ನೋದನ್ನು ಸರಳವಾಗಿ ನೇರವಾಗಿ ನಿಮ್ಮೊಂದಿಗೆ ಈಶ್ವರಚಂದ್ರ ಬೆಟಗೇರಿ ಅವ್ರ ಭಾಗವಹಿಸಿದ್ರು. ಅವರಿದ್ದಂಥವ್ರು ಅದನ್ನು ಈಗ ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅದು ನೀವು ಒಂದು ಸೈಡ್ ಹೇಳಕ್ಕೆ ಹೋಗುವಂಥದ್ದು ಸಾಹಿತ್ಯಿಕವಾಗಿ, ಅದರಲ್ಲೂ ಮುಖ್ಯವಾಗಿ ಪಾರಿಜಾತವನ್ನು ತಮ್ಮ ಬದುಕನ್ನಾಗಿ ಮಾಡ್ಕೊಂಡಂಥ ವ್ಯಕ್ತಿ, ಬದುಕಿಗೆ ಒಂದು ಏನೋ ಮಾಡ್ಕೊಂಡಿದ್ರು. ಬಟ್ ಇವತ್ತು ಅವ್ರ ಬದುಕಾಗಿ ಪಾರಿಜಾತ ಆಗ್ಯದ, ಸನ್ನಾಟಗಳಾಗಿದ್ದಾವೆ. ಅವ್ರು ಇವತ್ತು ನಿಮ್ಮ ಜೊತೆ ಮಾತಾಡ್ತಾ ಇದ್ದಾರೆ. ಮಾತಾಡಿ ಸರ್, ತಮಗೆ ಏನು ನೋಡಿದ್ರೆ ಅಲ್ಲೇ ಅದ್ರ ಬಗ್ಗೆ ವಿವರವಾಗಿ ತಿಳಿಸ್ಬಿಟ್ಟು. ತಮಗೂ ನಮಸ್ಕಾರ ರೀ, ಎಲ್ಲ ನಮ್ಮ ಶ್ರೋತೃಗಳಿಗೂ ಕೂಡ ಅನಂತ ನಮಸ್ಕಾರ. ನಿನ್ನೆ ಸರ ತಾವು ಹಿಡಂಗೆ ಸರ್, ಚಿಕ್ಕಂದಿನ ವಿದ್ಯೆ ಪರವು ಚೂಡಾರತ್ನ ಅಂಥೇಳಿ ಸರ್, ಪಾಲಕರು ತಮ್ಮ ಮಕ್ಕಳು ವಿದ್ಯಾವಂತರಾಗಲಿ, ಅವರು ಬಾಳು ಭವ್ಯವಾಗಲಿ ಅಂತ ತಿಳ್ಕೊಂಡು ಸರ ಅಲ್ಲಲ್ಲೇ ಸರ್ ವಿಶೇಷವಂತ ಈ ಮೊರಾರ್ಜಿ ಶಾಲೆಗಳಲ್ಲಿ ಸರ್ ಸೇರಿಸ್ತಾರೆ. ಅವರು ಮಕ್ಕಳು ಅವರು ಸ್ವಲ್ಪ ಪಂಜರದ ಗಿಳಿ ಅಂಗರಿ, ನಾನು ಪಂಜರದ ಪಕ್ಷಿ ಇನ್ನು ನನಗಾರುಗತಿ ಕೇಳ ಬಯಸುವೆ ನನ್ನ ಒಡಲಗತೆಯ ಅಂತೇಳಿ ಇವತ್ತು ಮೊರಾರ್ಜಿ ದೇಸಾಯಿ ಶಾಲೆ ಹುಡ್ಕೊಂಡಿದ್ದನ ಇದು ಗ್ರಾಮೀಣ ವಲಯದ ಮಕ್ಕಳಲ್ಲಿ ಸ್ಪರ್ಧಾತ್ಮಕವಾದಂಥ ಮನೋವೃತ್ತಿ ಬೆಳೆಯಲಿ ಅಂತೇಳಿ ಗ್ರಾಮೀಣ ವಲಯದ ಇನ್ನುಳಿದ ವಲಯಗಳಲ್ಲಿ ಬುದ್ಧಿವಂತ ಹುಡುಗರನ್ನ ಆಯ್ಕೆ ಮಾಡಿರ್ತಾರೆ. ದಾಂಡ್ ಹುಡುಗರಲ್ಲಿ ಸೆಲೆಕ್ಷನ್ ಆಗುವುದಿಲ್ಲ. ಇದು ನಿಮಗೆ ಗೊತ್ತಿರಲಿ. ಮುಂದೆ ಬುದ್ಧಿವಂತ ಹುಡುಗರು ಇದ್ರೂ ಕೂಡ ಸರ್, ಮಕ್ಕಳ ಮನಸ್ಸು ರೀ ಪಂಜರದಾಗಿನ ಗಿಳಿ ಕರೆಕ್ಟ್ ಆಗಿರ್ತದೆ ರೀ. ಅವರಿಗೊಂದು ರೀ ಈ ನಮ್ಮ ಗೋಕಾವಿ ಗೆಳೆಯರ ಬಳಗ ಮತ್ತು ಚುಟುಕು ಸಾಹಿತ್ಯ ಪರಿಷತ್ ತಾಲೂಕಾ ಘಟಕ ಗೋಕಾಕ್ ಮತ್ತು ಸರ್ ಮೊರಾರ್ಜಿ ವಸತಿ ಶಾಲೆಯ ಒಂದು ಸಂಘಟಕರು ಕೂಡಿಕೊಂಡು ಸರ ನಮ್ಮ ಜಯಾನಂದ್ ಮಾದರ್ ಅವರ ಒಂದು ನೇತೃತ್ವದೊಳಗೆ ವಿಶೇಷವಾದ ಒಂದು ಕಾರ್ಯಕ್ರಮ ಶಾಲೆಯೊಳಗೆ ಮಾಡಿದೆ ಸರ್. ಅಲ್ಲಿ ನೀವು ಹೇಳಿದಂಗೆ ಸರ ಯಥಾ ಪ್ರಕಾರವಾಗಿ ಮಕ್ಕಳಿಂದ ಪ್ರಾರ್ಥನಾ, ಸ್ವಾಗತ ಗೀತೆ ಇವೆಲ್ಲ ಆದ ನಂತರ ಸರ್ ಪ್ರಾಸ್ತಾವಿಕವಾಗಿ ಸರ್ ನಮ್ಮ ಆನಂದ ಸೂರಗಾವಿ ಅಂತ ಹೇಳಿದ್ರೆ ಅವರು ಈ ಮೆಳವಂಕಿ ಶಾಲೆಯಲ್ಲಿ ಯೋಗ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅವರು ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಸರ್ ಮಕ್ಕಳಲ್ಲಿ ಯೋಗದ ಕುರಿತು ಅವರು ಒಂದು ಯಾವ ರೀತಿ ಕ್ರಿಯಾಶೀಲರು ಆಗ್ತಾರೋ ಅದರಿಂದ ಅವ್ರಿಗೆ ಅಭ್ಯಾಸಕ್ಕೆ ಹೆಂಗೆ ಒಂದು ಚೇತನ ಸಿಗ್ತೈತೆ ಅನ್ನೋದನ್ನು ಕೆಲವೊಂದು ಮಕ್ಕಳಿಗೆ ಯೋಗ ಮಾಡಿಸಿ ಅವ್ರು ಹಿಡಿದಾಗ್ರಿ ಪ್ರಾಸ್ತಾವಿಕ ನಡುವಾಗ ಅವ್ರಿಗೆಲ್ಲರಿಗೂ ಒಂಥರ ಮನದಟ್ಟಾಯ್ತು ರೀ. ಅಂದರೆ ಮಕ್ಕಳಿಗೆ ಏನಾಕೈತೆ ಸರ್ ಸೂರ್ಯ ನಮಸ್ಕಾರ
ಸೂರ್ಯ ನಮಸ್ಕಾರದಿಂದ ಎಲ್ಲ ಅವಯವಗಳು ಏನಾಗ್ತವೆ ಸರ್ ಚೇತನ ಆಗ್ತವೆ. ಅದೊಂದು ನಮಸ್ಕಾರ ಇದನ್ನು ಸಣ್ಣವರು ಮಾಡಿ ದೊಡ್ಡವರು ಮಾಡಿದ್ರೆ ಸಹಿತ ಅವ್ರಿಗೇನಾಕೈತೆ ಸೂರ್ಯ ನಮಸ್ಕಾರದಿಂದ ಎಲ್ಲ ಅವಯವಗಳಿಗೆ ವ್ಯಾಯಾಮ ಸಿಗ್ತದೆ ರೀ. ಅಂಥದ್ರ ಕುರಿತು ಹೇಳ್ತಾರೆ. ಮುಂದೆ ಈ ಒಂದು ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳ್ತಾರೆ. ಆಮೇಲೆ ಸರ ಉದ್ಘಾಟನೆಯನ್ನು ನಮ್ಮ ಅಮ್ಮಾಜಿ ಅವರು ಅಂದರೆ ಶ್ರೀಮತಿ ರಜನಿ ಅಶೋಕ್ ಜೀರಿಗಳು ಅವರು ಉದ್ಘಾಟನೆ ಮಾಡಿರಿ. ಪ್ರತಿಯೊಬ್ಬ ಮಕ್ಕಳಲ್ಲಿ ಒಳಗೆ ಇರ್ತಕ್ಕಂಥ ಒಂದು ಶಕ್ತಿ ಯಾರೂ ಅಪ್ರಯೋಜಕರು ಅಲ್ಲ ರೀ. ಯಾಕಂದ್ರೆ ಪ್ರತಿಯೊಬ್ಬರಲ್ಲಿ ಒಂದು ಶಕ್ತಿ ದೇವರು ಕೊಟ್ಟಾನೆ ರೀ. ಅದಕ್ಕೆ ಅಯೋಗ್ಯ ಪುರುಷೋಣಾಸ್ತಿ ಅಂತ ಹೇಳ್ತಾರಲ್ಲ, ಇನ್ನು ಅದನ್ನು ನೀವು ಬಳಕೆ ಮಾಡ್ಕೋಬೇಕು. ಬಳಕೆ ಮಾಡ್ಕೊಳ್ಳೋ ಅಂದರೆ ಸದುಪಯೋಗ ಮಾಡಿಕೊಂಡ್ರೆ ನಿಮ್ಮ ವಿದ್ಯಾಭ್ಯಾಸದ ಜೊತೆಗೆ ನಿಮ್ಮ ಆರೋಗ್ಯನೂ ಕೂಡ ರೀ ಒಂದು ಒಳ್ಳೆಯ ಇದು ಬರ್ತದೆ ಅಂತ ಹೇಳಿ ಮಕ್ಕಳ ಹೇಳಿ ತುಂಬಿದ್ರಿ. ಆಮೇಲೆ ಸರ್ ನಮ್ಮ ಜಯಣ್ಣನವರು ಮಕ್ಕಳಲ್ಲಿ ನಗಿಸ್ತಾ ಯಾಕಂತಂದ್ರೆ ಮಕ್ಕಳಿಗೆ ಒಂಥರ ಕತೆ ಹೇಳ್ಬೇಕು ರೀ. ಕತೆ ಕಾಲ ಹೇಳಲ್ರಿ, ಕತೆಗಳನ್ನು ಹೇಳೋದ್ರಿಂದ ಹೆಚ್ಚು ಮನದಟ್ಟಾಗ್ತದೆ ರೀ. ಹಂಗೆ ಕೆಲವೊಂದು ಕತೆಗಳನ್ನು ಹೇಳೋದ್ರ ಜೊತೆಗೆ ರೀ ಕೆಲವೊಂದು ವೈಜ್ಞಾನಿಕ ಮೈಲುಗಳನ್ನು ತುಂಬಿದ್ರಿ. ಹಾಗೆ ಸರ ಮಕ್ಕಳು ಯಾವ ರೀತಿಯಾಗಿ ಅವರು ಸ್ಕೋರ್ ಮಾಡಬೇಕು, ಅಂಕಗಳನ್ನು ಹೆಂಗೆ ಗಳಿಸ್ಬೇಕು, ಅದು ಹೆಂಗೆ ರೀ ಆರೋಗ್ಯವನ್ನು ಕಾಪಾಡಿಕೊಂಡ್ರಿ ಅದನ್ನು ಹೇಳಿಕೊಂಡು ಮಕ್ಕಳು ಭಾಳ ಉಲ್ಲಾಸ ಥರ ಕೇಳಿ ಸರ್. ಹಾಗೆ ಸರ್ ನಮ್ಮ ಈ ತಳಕಟ್ನಾಳು ಒಬ್ಬ ಕಲಾವಿದ್ರಿ ವಿಠಲ್ ಬಾಬು ಕುರಿ ಅಂಥೇಳಿ ಸಂಗೊಳ್ಳಿ ರಾಯಣ್ಣ ಒಂದ್ರಿ, ಅಂದರೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದಂಥ ಸಂಗೊಳ್ಳಿ ರಾಯಣ್ಣ ಒಂದು ಏಕಪಾತ್ರ ಅಭಿನಯ ಮಾಡಿದ್ರಿ. ಹಾಗೆ ಸರ್ ಒಬ್ಬ ನಮ್ಮ ಪುರುಷೋತ್ತಮ ಹುದಲಿ ಅಂತ ಒಬ್ಬ ಸಣ್ಣ ವಿದ್ಯಾರ್ಥಿ ಸರ್. ಅವನು ಸುಮಾರು ಒಂದು 10-12 ವರ್ಷ ಅದಾದ್ರೆ ಅವಾಗ ಕಣ್ಣು ಕಟ್ಟಿರಿ. ಕಣ್ಣು ಕಟ್ಟಿದ ನಂತರ ಸರ ಈಗ ನೀವು ಎಲ್ಲಿ ಅದಿರಿ ಅನ್ನೋದವನ್ನ ಹೋಗಿ ಮುಟ್ಟಿ ಇದು ಮಾಡ್ತಾನೆ. ನಿಮ್ಮ ಕೈಯಲ್ಲಿರ್ತಕ್ಕಂಥ ಒಂದು ನೋಟ ಅವಂಗೆ ಅದು ಯಾವುದು ಅಂಕಿ ಇರ್ತೈತಲ್ಲ ಅಂಕಿನ ಎಲ್ಲ ಯಥಾರ್ಥ ಕರಾರವಕ್ಕಾಗಿ ಹೇಳ್ತಾನೆ ಸರ್. ಹಾಂ ಸರ್, ಹಿಂಗೆ ರೀ ಮತ್ತು ಬೇರೆ ಬೇರೆ ಇವನ್ನ ಅವನ್ನ ಮಾಡಿ ತಿಳಿಸಿದಾಗ ಒಂಥರ ಸೋಜಿಗೆ ಅನಿಸ್ತು. ಇದು ಹೇಗೆ ಸಾಧ್ಯ ಅಂತ ಹೇಳಿದ್ರೆ ಇದಕ್ಕೆ ಗಾಂಧಾರಿ ವಿದ್ಯೆ ಅಂತಂತಾರೆ ಸರ್. ಕಣ್ಣು ಕಟ್ಟಿಕೊಂಡು ಅದನ್ನು ಹೇಳೋದು. ಆದರೆ ಅದನ್ನು ಕಲಿಬೇಕಾದ್ರೆ ಈಗಾದರೂ ಸಹಿತ ರೀ ಈ ಗಾಂಧಾರಿ ವಿದ್ಯೆಯನ್ನು ಕಲಿಸುವಂಥ ಗುರುಗಳು ಅದಾಗುತ್ತಾರೆ. ಅದಕ್ಕೆ ಕೆಲವೊಂದು ದಿವಸ ಪಾಲನೆಗಳನ್ನು ಮಾಡಬೇಕು ಅಂತ ಹೇಳ್ತಾರೆ ರೀ. ಅಂದ್ರೆ ಸರ್ ಇದನ್ನು ತಿನ್ನೋ ಹಾಗಿಲ್ಲ ರೀ, ಶುದ್ಧ ಆಹಾರವನ್ನು ಊಟ ಮಾಡಬೇಕು. ಆದರೂ ಒಂಥರ ಸೋಜಿಗೆ ಅನಿಸ್ತಾರೆ. ಯಾಕಂದರೆ ಪೂರ್ತಿ ವಿದ್ಯಾರ್ಥಿ ಕಣ್ಣು ಕಟ್ಟಿ ಅವ್ರು ಎಲ್ಲಿ ಹೋಗಿ ಕುಂತಾರೆ ಅವ್ರನ್ನ ಹೋಗಿ ಜನರ ಸಮೂಹದೊಳಗೆ ಅವ್ರನ್ನ ಗುರ್ತಾಡಿದ ಇವರೇ ಅಂತ ಹೇಳ್ತಾರೆ. ಮುಂದೆ ಕಲರ್ ರೀ ಬೇರೆ ಬೇರೆ ಬಾಲ್ಸ್ ಒಂದು ರೆಡ್, ಯೆಲ್ಲೋ, ಬ್ಲೂ ಅಥವಾ ಕರಾರವಕ್ಕಾಗಿ ಅದನ್ನು ಹೇಳೋದನ್ನು ಕಂಡಾಗ ರೀ ವಿದ್ಯಾರ್ಥಿಗಳಲ್ಲಿ ಏನಂತ ಸರಿ ಒಂಥರ ಎಲ್ಲರಲ್ಲಿ ನೋಡ್ತಾರೋ ಮಕ್ಕಳಲ್ಲಿ ಮುಖ ನೋಡಿದರೆ ಹೌದಲ್ಲ ಅಂತೇಳಿ ಅಂದರೆ ಅವ್ನು ಕಣ್ಣು ಕಟ್ಟಿದ್ರು ಕೂಡ ಅದನ್ನ ಹೇಳ್ತಾನೆ. ಒಂದು ಮೆಮರಿ ಇದೆ, ಅದೊಂಥರ ಗ್ರಾಸ್ಪಿಂಗ್ ಕೆಪಾಸಿಟಿ. ಹಾಗೆ ಮಕ್ಕಳಂತ ಕುತೂಹಲ ಮೂಡ್ತಾರೆ. ಮಕ್ಕಳೇನು ಸರಿ ವಿದ್ಯಾಭ್ಯಾಸ ಇದರಾಗ ಅಭ್ಯಾಸ ಗೊತ್ತಾಗ ರೀ ಈ ಥರ ಕೆಲವೊಂದು ಘಟನೆಗಳನ್ನು ಭಾಳ ಸಂತೋಷಪಟ್ರೆ ಮಕ್ಕಳು ರೀ. ಜೊತೆ ಸರ್ ನಂತರ ರೀ ನಾವು ಮತ್ತೆ ಬೇರೆ ನಮ್ಮ ಕೆಲವೊಂದು ಇವ್ರು ಬಂದರೆ ನಮ್ಮ ಸಾಹಿತಿಗಳು ಪುಷ್ಪ ಮುರುಗೋಡು ಅಂತೇಳಿ ಮತ್ತು ನಮ್ಮ ಬೇರೆ ಬೇರೆ ಇವರು ಮಾಜಿ ಬಳಗದವರೆಲ್ಲ ಬಂದಿದ್ದಾರೆ ರೀ. ವಿದ್ಯಾರೆಡ್ಡಿ ಅವರು ಆಯೋಜನೆ ಮಾಡಿದ್ರು ರೀ. ಅವರು ಒಳ್ಳೆಯ ಕಾದಂಬರಿಕಾರತಿ. ಅವರು ಕೂಡ ಮಕ್ಕಳಲ್ಲಿ ಒಂದು ಪ್ರೋತ್ಸಾಹವನ್ನು ಕೊಟ್ಟರೆ ಅವರಿಗೆ ನಮಗೆ ಕ್ರಿಯಾಶೀಲರಾಗಬೇಕಂತ ಹೇಳಿದ್ರಿ. ಆಮೇಲೆ ಕೊನೆಗೆ ನಮಗೊಂದು ಬಸವಣ್ಣನ ಪಾತ್ರ ಅಂದರೆ ಬಸವಣ್ಣ ಅವೇನು ನಿಮಗೇನು ಎಲ್ಲರಿಗೂ ಪರಿಚಿತ ಇದ್ದಂಥ ವ್ಯಕ್ತಿ. ಯಾಕೆ ಬಸವಣ್ಣ ಅಂದರೆ ಯಾರಿಗೆ ಗೊತ್ತಿಲ್ಲ ರೀ. ಅಲ್ಲಿ ಅವ್ನು ಹೇಳಿದ ಒಂದು 7 ಸೂತ್ರಗಳು ಮಕ್ಕಳಿಗೆ ಹೇಳಿಕೊಳ್ಳಿ. ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ. ಇದನ್ನು ಮಕ್ಕಳಿಗೆ ಮನದಟ್ಟಾಗುವಂಗೆ ರೀ ಬಸವಣ್ಣನ ಪಾತ್ರಧಾರಿ ಹೇಳಿದಾಗ ರೀ ಮಕ್ಕಳಿಗೆ ಏನಿರ್ತದೆ ಹೇಳುವ ರೀತಿ ಏನಿರ್ತದೆ. ನಾವು ಈ ಬೋಧನೆ ಮಾಡೋ ಹಾಗೆ ಹೇಳಿದರೆ ರೀ ಅಥವಾ ಪಾಠ ಮಾಡುವಾಗ ಹೇಳಿದ್ರೆ ಅದು ಬೇರೆ ಅನಿಸ್ತದೆ ರೀ. ಇದು ಅಭಿನಯದ ಮುಖಾಂತರವಾಗಿ ಹೇಳಿದ್ರಾಗ ರೀ ಮಕ್ಕಳಾದಾಗ ಇನ್ವಾಲ್ವ್ ಆಗ್ತಾರೆ ರೀ, ತಮ್ಮತನವನ್ನು ಮೆರಿತಾರೆ ಮತ್ತು ಸಂತೋಷಪಟ್ಟಾರೆ. ಮತ್ತು ಅಲ್ಲಿ ಒಂದು ಮೊರಾರ್ಜಿ ಶಾಲೆಯ ಪ್ರಿನ್ಸಿಪಾಲ್ರಾಗಲ್ರಿ, ಅಲ್ಲಿ ಒಂದು ಸಹೋದ್ಯೋಗಿಗಳಾಗಲ್ರಿ, ಗುರುಮಾತೆಯರಾಗಲ್ರಿ, ಎಲ್ಲರೂ ಇದನ್ನು ಭಾಳ ಮೆಚ್ಚಿಕೊಂಡ್ರಿ. ಮತ್ತೊಮ್ಮೆ ಬರಬೇಕು. ಮತ್ತು ಇದ್ರ ಉದ್ದೇಶವೂ ಅದ್ರಿ ನಮ್ಮ ಜಯಾನಂದ ಮಾಧವರವರು ಉದ್ದೇಶ ಅಂತಂದ್ರೆ ಸಾಧ್ಯ ಆದಷ್ಟೇ ಚುಟುಕು ಸಾಹಿತ್ಯ ಪರಿಷತ್ತಾಗಲಿ ಗುಂಪು ಕಲಾವಿದರಾಗಲಿ ಮಕ್ಕಳಲ್ಲಿಗೇನೆ ಹೋಗೋದ್ರಿ. ಮಕ್ಕಳಲ್ಲಿಗೇನೆ ಹೋಗಿರಿ
ಒಂದು ಅವರಲ್ಲಿರ್ತಕ್ಕಂಥ ಒಂದು ಅದನ್ನು ಚೈತನ್ಯವನ್ನು ಹೊರಗೆ ಪ್ರಜ್ಞೆ ಚೈತನ್ಯ ಮೂಡಿಸಿ ಒಟ್ಟ ಜೊತೆಗೆ ಸಾಹಿತ್ಯಿಕ ಕಾರ್ಯಕ್ರಮದ ಜೊತೆಗೆ ರೀ ಮಕ್ಕಳ ಒಂದು ಅಭ್ಯುದಯದ ಕಡೆಗೆ ಹೆಚ್ಚು ಲಕ್ಷ್ಯ ಕೊಟ್ಟು ಕಾರ್ಯ ಮಾಡ್ತಾ ಇದ್ರಿ. ನಿಜಕ್ಕೂ ಇವರೆಲ್ಲರೂ ಅಭಿನಂದನಾರ್ಹರು ಅಂಥೇಳಿ ನನಗನ್ನಿಸ್ತದೆ. ಆದ್ಮೇಲೆ ಇಲ್ಲಿವರೆಗೆ ನಮ್ಮ ಮೊರಾರ್ಜಿ ದೇಸಾಯಿ ಅವರ ಹೆಸರನ್ನು ತಗೊಂಡಿದ್ದಂಥ ಶಾಲೆ ಗ್ರಾಮೀಣ ವಲಯದ ಮಕ್ಕಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಜೊತೆಗೆ ಅಲ್ಲಿಯ ಪ್ರತಿಭಾವಂತ ಮಕ್ಕಳಿಗೆ ಒಂದು ಅವಕಾಶ ಮಾಡಿಕೊಡುವಂಥ ಕೆಲಸವನ್ನು ಈ ಸ್ಕೂಲ್ಗಳು ಮಾಡ್ತಾ ಇದ್ದೆವು. ಅಲ್ಲಿ ಹೋಗಿ ನಮ್ಮ ಇಲ್ಲಿಯ ಕಲಾವಿದರು, ಸಾಹಿತಿಗಳು, ಕಲಾಕಾರರು ಎಲ್ಲರೂ ತಮಗೆ ತಿಳಿದಂಥ ವಿಷಯಗಳನ್ನು ಮಕ್ಕಳಿಗೆ ತಿಳಿಯುವಾಗಿ ಹೇಳಿ ಪಾತ್ರಗಳ ಮೂಲಕ ತಿಳಿಸುವಂಥ ಪ್ರಯತ್ನ. ಇನ್ನುಳಿದ ಸಾಹಿತ್ಯದ ಬಗ್ಗೆ ಅಭ್ಯಾಸ ಮಾಡಿದವರು ಇನ್ನಷ್ಟು ಸರಳವಾಗಿ, ಯಾಕಂದರೆ ಮಕ್ಕಳ ಮನಸ್ಸಿಗೆ ಮುಟ್ಟುವುದರ ಸುಲಭದ ಕೆಲಸ ಅಲ್ಲ, ಆ ಕೆಲಸ ಅವ್ರು ಮಾಡಿದ್ದಾರೆ. ಈ ಕೆಲಸ ನಿಜವಾಗಿಯೂ ಪ್ರತಿಯೊಬ್ಬರಿಂದು ಹೌದು. ಆ ಕೆಲಸವನ್ನು ಇವರು ನಿಷ್ಠೆಯಪೂರ್ಣವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಅವರಿಗೂ ಧನ್ಯವಾದಗಳು. ಜೊತೆಗೆ ಈ ಕಾರ್ಯಕ್ರಮ ನಡೆಸಿಕೊಟ್ಟಂಥ ನಾಗನೂರಿನ ಮೊರಾರ್ಜಿ ದೇಸಾಯಿ ಶಾಲೆಯ ಪ್ರಿನ್ಸಿಪಾಲರ ಆದಿಯಾಗಿ ಸಿಬ್ಬಂದಿಯರಿಗೆ ನಾವು ಧನ್ಯವಾದವನ್ನು ಹೇಳಲೇಬೇಕಾಗ್ತದೆ. ಯಾಕೆಂತಂದರೆ ಈ ಜಾಗೃತಿ ಮೂಡಿಸೋದು ಮಕ್ಕಳನ್ನು ಈ ದೇಶಕ್ಕೆ ಒಂದು ಏನಪ್ಪ ಶಕ್ತಿಯನ್ನು ಕೊಡೋದು ಕೆಲಸ ಅವ್ರು ಮಾಡ್ತಾ ಇದ್ದಾರೆ. ಅವ್ರಿಗೂ ಧನ್ಯವಾದ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಕೊಂಡು 16 ನ್ಯೂಸ್ ಆಗ್ತದೆ ಚಿತ್ರರಂಗದ ಸತ್ಯದ ಕೈಗೊಂಡು ವಂದನೆಗಳು.